Hello students, welcome back to 5th session on working capital management. In 4th session, we concentrated on how to calculate working capital requirement of an organization, particularly manufacturing concern, under first method, that is components of working capital method. So we are continuing with the same method in this session also. Just look at the first problem. First problem says that we are required to calculate working capital requirement based on the information. So all informations are given. So at last, that is very much important. So there is regular production and sales cycle. Wages and overhead accrue evenly. Wages are paid in next month of accrual. Materials are introduced at the beginning of production cycle. When we have sentence like this, what is that? There is regular production and sales cycle, and there is one more sentence like this. Materials are introduced at the beginning of production cycle. If these two sentences or any one of these two sentences are there in the problem, one very important thing to be noted is while calculating particularly work in progress inventory, we should assume that 100% raw material is in process and 50% of other direct expenses are in process. Try to understand, if there is a sentence that there is regular production and sales cycle, or production is carried on evenly throughout the year, and there is a sentence like materials are introduced at the beginning of the production cycle, this creates impact on our calculation. On what? Calculation of work in progress. What we have to assume at that time? We should assume that raw materials are introduced at the beginning of production cycle. It means 100% raw material are in process. At the same time, 50% of other direct expenses are in process. This is what we have to assume. ಸೊ ಮಕ್ಕಳೇ, ನಾವು ಲಾಸ್ಟ್ ಸೆಷನ್ ಅಲ್ಲಿ ಕಲ್ತಿದೀವಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನ ಫಸ್ಟ್ ಮೆಥಡ್ ಅಲ್ಲಿ ಹೇಗೆ ಸಾಲ್ವ್ ಮಾಡುವಂತದ್ದು ಅಥವಾ ಕ್ಯಾಲ್ಕುಲೇಷನ್ ಮಾಡುವಂತದ್ದು ಅನ್ನೋದನ್ನ ಅದೇ ಮೆಥಡ್ ಈ ಸೆಷನ್ ಅಲ್ಲೂ ಕಂಟಿನ್ಯೂ ಆಗ್ತದೆ. ಇನ್ನು ಕೆಲವು ಸೆಷನ್ಸ್ ಅಲ್ಲಿ ಅದೇ ಮೆಥಡ್ ಕಂಟಿನ್ಯೂ ಆಗ್ತದೆ. ಸೊ ಈ ಪ್ರಾಬ್ಲಮ್ ಅನ್ನ ನೋಡಿದ್ರೆ, ಪರ್ಟಿಕ್ಯುಲರ್ಲಿ ನೀವು ಲಾಸ್ಟ್ ಪ್ಯಾರಾಗ್ರಾಫ್ ಅನ್ನ ಓದಿದ್ರೆ ಅಲ್ಲೊಂದು ಸೆಂಟೆನ್ಸ್ ಇದೆ, ದೇರ್ ಈಸ್ ರೆಗ್ಯುಲರ್ ಪ್ರೊಡಕ್ಷನ್ ಅಂಡ್ ಸೇಲ್ಸ್ ಸೈಕಲ್. ಹೀಗೆ ಸಹ ಇರ್ಬೋದು, ಅಥವಾ ಪ್ರೊಡಕ್ಷನ್ ಇಸ್ ಕ್ಯಾರಿಡ್ ಆನ್ ಈವನ್ಲಿ ಥ್ರೂ ಔಟ್ ದ ಇಯರ್ ಅಂತಾನೂ ಇರ್ಬೋದು. ಅದರೊಟ್ಟಿಗೆ ಕೆಲವು ಸರಿ ರಾ ಮೆಟೀರಿಯಲ್ಸ್ ಆರ್ ಇಂಟ್ರೊಡ್ಯೂಸ್ ಅಟ್ ದ ಬಿಗಿನಿಂಗ್ ಆಫ್ ಪ್ರೊಡಕ್ಷನ್ ಸೈಕಲ್ ಅಂತ ಕೊಡ್ತಾರೆ ಅಥವಾ ಕೊಡದೆಯೂ ಇರ್ತಾರೆ. ಇಂಥ ಸೆಂಟೆನ್ಸ್ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ನಮ್ಮ ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಲ್ಕುಲೇಷನ್ಗೆ ಈ ಸೆಂಟೆನ್ಸ್ ಇಂಪ್ಯಾಕ್ಟ್ ಮಾಡ್ತದೆ. ಅಂದ್ರೆ ಪ್ರೊಡಕ್ಷನ್ ಅನ್ನ ಈವನ್ಲಿ ಕ್ಯಾರಿ ಔಟ್ ಮಾಡ್ತಾರೆ ಅಂತ ಆದ್ಮೇಲೆ ನಾವೇನ್ ಅಸಂಪ್ಷನ್ ಮಾಡ್ಬೇಕಂತ ಹೇಳಿದ್ರೆ, ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡ್ತಾರೆ ಅದನ್ನ ಪೂರ್ತಿ ಮೆಷಿನ್ ಗೆ ಬಿಗಿನಿಂಗ್ ಅಲ್ಲೇ ಹಾಕ್ತಾರೆ. ಹಾಗಾಗಿ 100% ಮೆಟೀರಿಯಲ್ ವಿಲ್ ಬಿ ಇನ್ ಪ್ರೋಸೆಸ್. ಹಾಗೆಯೇ ಉಳಿದ ಎಕ್ಸ್ಪೆನ್ಸಸ್ ಈವನ್ಲಿ ಕ್ಯಾರಿಡ್ ಆನ್ ಥ್ರೂ ಔಟ್ ದ ಇಯರ್ ಆದ್ರಿಂದ ಈ ಉಳಿದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಗಳ 50% ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಇರ್ತದೆ ಅಂತ ಅಸಂಪ್ಷನ್ ಮಾಡಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಅದು ಯಾವ್ದಕ್ಕೆ ಇಂಪ್ಯಾಕ್ಟ್ ಮಾಡ್ತದೆ? ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಲ್ಕುಲೇಷನ್. ಯಾಕಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಲ್ಕುಲೇಷನ್ ಯಾವ್ದ್ರ ಮೇಲೆ ಬೇಸ್ ಆಗಿದೆ ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಏನು? ನೀವೆಲ್ಲ ಕಾಸ್ಟಿಂಗ್ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿದೆ ಏನು? ರಾ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ and any other direct expenses such as manufacturing expenses, variable overheads, all those things, some of that indicates cost of production. ಹಾಗಾಗಿ ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟರಿ ಮಾಡುವಾಗ ನಾವು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ತಗೊಳ್ಬೇಕು. ಆದ್ರೆ ಇಂಥ ಸೆಂಟೆನ್ಸ್ ಇರುವಾಗ ನಾವೆಂತ ಅಸಂಪ್ಷನ್ ಮಾಡಬೇಕು ಅಂದ್ರೆ, ರಾ ಮೆಟೀರಿಯಲ್ 100%, ಉಳಿದ ಡೈರೆಕ್ಟ್ ಎಕ್ಸ್ಪೆನ್ಸಸ್ 50% ಪ್ರೋಸೆಸ್ ಅಲ್ಲಿ ಇದೆ ಅಂತ ಅಸಂಪ್ಷನ್ ಮಾಡಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಒಂದು. ಎರಡನೇದಾಗಿ ವಿ ಆರ್ ಫಾಲೋಯಿಂಗ್ ಎಂತದು? ಕಾಂಪೋನೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೆಥಡ್. ಈ ಮೆಥಡ್ ಫಾಲೋ ಮಾಡುವಾಗ ನಾವು ಪ್ರತಿಯೊಂದು ಕರೆಂಟ್ ಅಸೆಟ್, ಪ್ರತಿಯೊಂದು ಕರೆಂಟ್ ಲಯಬಿಲಿಟಿ ರಿಕ್ವೈರ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ನೆನ್ಪಿಟ್ಕೊಳ್ಳಿ, ಕ್ಯಾಶ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಏನಾದ್ರೂ ಇಂಡಿಕೇಶನ್ ಇರುತ್ತೆ, ಏನು ಇಲ್ಲ ಅಂತ ಆದ್ರೆ ಕ್ಯಾಶ್ ಇಲ್ಲ ಅಂತ ಅಸಂಪ್ಷನ್ ಮಾಡುವಂತದ್ದು. ಸೊ ಇನ್ನು ಕರೆಂಟ್ ಅಸೆಟ್ ಬಂದಾಗ ಕ್ಯಾಶ್ ಜೊತೆಗೆ ಇನ್ವೆಂಟ್ರಿ ಅನ್ನುವಾಗ ರಾ ಮೆಟೀರಿಯಲ್ ಇನ್ವೆಂಟ್ರಿ ಕ್ಯಾಲ್ಕುಲೇಷನ್ ಮಾಡಬೇಕು. ರಾ ಮೆಟೀರಿಯಲ್ ಇನ್ವೆಂಟ್ರಿ ಕ್ಯಾಲ್ಕುಲೇಷನ್ ಮಾಡುವಾಗ ಬೇಸ್ ಯಾವುದು ಅಂತ ಅಂದ್ರೆ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. Raw material consumed. How to calculate raw material consumed ಅಥವಾ consumption? Opening stock of raw material plus purchases minus closing stock of raw material is raw material consumption. Problem ನಲ್ಲಿ ಕನ್ಸಂಪ್ಷನ್ ಇಲ್ಲದಿದ್ರೆ
ಆಗ ನಾವು ರಾ ಮೆಟೀರಿಯಲ್ ಪರ್ಚೇಸ್ಡ್ ಅನ್ನೇ ಬೇಸ್ ಆಗಿ ತಗೊಳ್ತೇವೆ. ಈ ಪ್ರಾಬ್ಲಮ್ ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ನಾವು ಕನ್ಸಂಪ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ, ಪರ್ಚೇಸಸ್ ಮಾತ್ರ ಇದೆ, ಆಗ ಪರ್ಚೇಸಸ್ ಅನ್ನೇ ಬೇಸ್ ಆಗಿ ತಗೊಳ್ತೇವೆ. ಇನ್ನು ವರ್ಕ್ ಇನ್ ಪ್ರೋಗ್ರೆಸ್ ಗೆ ಬಂದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ದ ಬೇಸ್. ಈ ಪ್ರಾಬ್ಲಮ್ ನಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ರಾ ಮೆಟೀರಿಯಲ್, ವೇಜಸ್ ಅಂಡ್ ಓವರ್ ಹೆಡ್. ಈ ಓವರ್ ಹೆಡ್ ಅನ್ನ ಡೈರೆಕ್ಟೋ ಇಂಡೈರೆಕ್ಟೋ ಅಂತ ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಅಂತಾನೆ ಅಸಂಪ್ಷನ್ ಮಾಡುವಂತದ್ದು. ಅರ್ಥ ಆಯ್ತಾ? ಸಮ್ ಆಫ್ ದಿಸ್ ಈಸ್ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್. ಈ ಪ್ರಾಬ್ಲಮ್ ನಲ್ಲಿ ಒಂದು ಅಸಂಪ್ಷನ್ ಇದೆ, ಏನು ಪ್ರೊಡಕ್ಷನ್ ಇಸ್ ಕ್ಯಾರಿಡ್ ಆನ್ ಈವನ್ಲಿ ಥ್ರೂ ಔಟ್ ದ ಇಯರ್ ಅಂತ. ಹಾಗಾಗಿ ನಾವು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ತಗೊಳ್ಳೋದಿಲ್ಲ, 100% ರಾ ಮೆಟೀರಿಯಲ್ ಅನ್ನ ತಗೊಳ್ತೇವೆ, 50% ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ತಗೊಳ್ತೇವೆ. ಅದರ್ವೈಸ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ದ ಬೇಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟರಿ. ಆ ನಂತರ ಫಿನಿಶ್ಡ್ ಗೂಡ್ಸ್ ಇನ್ವೆಂಟರಿ ಬಂದಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನಮ್ಗೆ ಗೊತ್ತುಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಎನಿ ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಸೋಸಿಯೇಟೆಡ್ ವಿತ್ ಮೇಕಿಂಗ್ ಗೂಡ್ಸ್ ರೆಡಿ ಫಾರ್ ಸೇಲ್ indicates cost. Sum of that indicates cost of goods sold. ಯಾವಾಗಲೂ ಫಿನಿಶ್ಡ್ ಗೂಡ್ಸ್ ಇನ್ವೆಂಟರಿ ಕ್ಯಾಲ್ಕುಲೇಟ್ ಮಾಡುವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಬೇಸ್ ಆಗಿ ತಗೊಳ್ತೇವೆ. ಹಾಗೆಯೇ ಡೆಟರ್ ಇನ್ವೆಂಟರಿಯನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಕಾಸ್ಟ್ ಆಫ್ ಸೇಲ್ಸ್ ಅನ್ನ ಬೇಸ್ ಆಗಿ ತಗೊಳ್ತೇವೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಎನಿ ಅದರ್ ಎಕ್ಸ್ಪೆನ್ಸಸ್ ಅಸೋಸಿಯೇಟೆಡ್ ವಿತ್ ಸೇಲ್ಸ್ ಶುಡ್ ಬಿ ಆಡೆಡ್ ಟು ಅರೈವ್ ಎಟ್ ಕಾಸ್ಟ್ ಆಫ್ ಸೇಲ್ಸ್. ಆ ನಂತರ ನಾವು ಕ್ರೆಡಿಟರ್ ಇನ್ವೆಂಟರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಕ್ರೆಡಿಟರ್ ಅರೈಸಸ್ ವೆನ್ ಯು ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್. ಹಾಗಾಗಿ ರಾ ಮೆಟೀರಿಯಲ್ ಪರ್ಚೇಸಸ್ ಇಸ್ ದ ಬೇಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟರ್ ಇನ್ವೆಂಟರಿ. ಇದನ್ನ ನಾನು ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ಕೊಡಕ್ಕೆ ಮರ್ತಿದ್ದೆ, ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಗಮನವಿಟ್ಟು ಕೇಳಿ ಯಾವ್ದನ್ನ ನಾವು ಬೇಸ್ ಆಗಿ ತಗೊಳ್ತೇವೆ. ರಾ ಮೆಟೀರಿಯಲ್ ಇನ್ವೆಂಟರಿಗೆ ಕನ್ಸಂಪ್ಷನ್, ರಾ ಮೆಟೀರಿಯಲ್ ಕನ್ಸಂಪ್ಷನ್ ಕೊಡ್ಲಿಲ್ಲ ಅಂದ್ರೆ ಪರ್ಚೇಸ್. ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಪ್ರಾಬ್ಲಮ್ ನಲ್ಲಿ ಪ್ರೊಡಕ್ಷನ್ ಇಸ್ ಕ್ಯಾರಿಡ್ ಆನ್ ಈವನ್ಲಿ ಥ್ರೂ ಔಟ್ ದ ಇಯರ್ ಅಂದ್ರೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ತಗೊಳ್ಳೋದು ಬೇಡ, 100% ರಾ ಮೆಟೀರಿಯಲ್ ತಗೊಂಡು ಉಳಿದದ್ರದ್ದು 50% ತಗೊಂಡ್ರೆ ಆಯ್ತು. ಉಳಿದದ್ರದ್ದು ಅಂದ್ರೆ ಉಳಿದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು. ಆ ನಂತರ ಫಿನಿಶ್ಡ್ ಗೂಡ್ಸ್ ಇನ್ವೆಂಟರಿ ಮಾಡುವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಎನಿ ಅದರ್ ಎಕ್ಸ್ಪೆನ್ಸಸ್ ಅಸೋಸಿಯೇಟೆಡ್ ವಿತ್ ಗೆಟಿಂಗ್ goods ready for sale, so is equal to cost of sale. ಹಾಗಾಗಿ ಕಾಸ್ಟ್ ಆಫ್ ಸೇಲ್ ಇಸ್ ದ ಬೇಸ್, ಸರಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ದ ಬೇಸ್. ಆ ನಂತರ ಡೆಟರ್ ಇನ್ವೆಂಟರಿ ಕ್ಯಾಲ್ಕುಲೇಟ್ ಮಾಡುವಾಗ ಕಾಸ್ಟ್ ಆಫ್ ಸೇಲ್ಸ್ ಇಸ್ ದ ಬೇಸ್. ಕಾಸ್ಟ್ ಆಫ್ ಸೇಲ್ಸ್ ಇಲ್ಲದಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ತಗೊಳ್ಳುವಂತದ್ದು. ಆ ನಂತರ ನಾವು ಏನು ಕ್ರೆಡಿಟರ್ ಇನ್ವೆಂಟರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಕ್ರೆಡಿಟರ್ ಅರೈಸಸ್ ವೆನ್ ವಿ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್. ಹಾಗಾಗಿ ರಾ ಮೆಟೀರಿಯಲ್ ಪರ್ಚೇಸ್ ಇಸ್ ದ ಬೇಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟರ್ ಇನ್ವೆಂಟರಿ. ಇದನ್ನ ನೀವು ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಸೊಲ್ಯೂಷನ್ ಕಡೆ ಗಮನ ಹರಿಸಿ. ಇವನ್ ನನ್ನ ಪ್ರೀವಿಯಸ್ ವಿಡಿಯೋ ನೋಡುವಾಗ್ಲೂ ಕೂಡ, ಈ ವಿಡಿಯೋವನ್ನ ಕೇಳಿದ ನಂತರ ಕೂಡ ಪ್ರೀವಿಯಸ್ ವಿಡಿಯೋ ನೀವು ಮತ್ತೊಮ್ಮೆ ಕೇಳಿದ್ರೆ ನಿಮ್ಗೆ ನಾನ್ ಹೇಗೆ ರಾ ಮೆಟೀರಿಯಲ್ ಇನ್ವೆಂಟರಿ, ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟರಿ ಅರೈವ್ ಆದೆ ಅಂತ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಸೊ ಈಗ ನಾವು ಪ್ರಾಬ್ಲಮ್ ಅನ್ನ ಶುರು ಮಾಡುವ. ಇಲ್ಲಿ ಏನ್ ಹೇಳಿದ್ದಾರೆ, ರಾ ಮೆಟೀರಿಯಲ್ ಇಸ್ 50% ಆಫ್ ಸೆಲ್ಲಿಂಗ್ ಪ್ರೈಸ್, ಡೈರೆಕ್ಟ್ ವೇಜಸ್ ಇಸ್ 10% ಆಫ್ ಸೆಲ್ಲಿಂಗ್ ಪ್ರೈಸ್, ಓವರ್ ಹೆಡ್ ಇಸ್ 12% ಆಫ್ ಸೆಲ್ಲಿಂಗ್ ಪ್ರೈಸ್. Now first we should prepare a statement showing cost per unit and cost of total cost of production. ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ರಾ ಮೆಟೀರಿಯಲ್ 50% of 50, 25, 1,38,000 is production and sales. 1,38,000 into 25, 34,50,000. Direct wages 10% of 55, totally 6,90,000. Overhead they have not given whether it is direct or indirect. We are assuming, if that is the case, we are assuming it as direct. So 1,38,000 into 6 is 8,28,000. Total cost of production is 49,68,000. There is no other expenses associated with making goods ready for sale or selling goods. That's why there is no fixed overhead, nil. Here cost of goods sold itself is cost of sales 49,68,000. So we know that sales is 1,38,000 into 50, 69 lakh. Sales minus cost of sales is equal to profit, that is 19,32,000. So ನಮಗೆ 19,32,000 69 lakh ಬರೆದ ಮೇಲೆ ಗೊತ್ತಾಗುವಂತದ್ದು, ಅದಕ್ಕಿಂತ ಮೊದಲು ಗೊತ್ತಾಗೋದಿಲ್ಲ. ಪ್ರಾಫಿಟ್ ಪರ್ಸೆಂಟೇಜ್ ಗೊತ್ತಿದ್ರೆ ಗೊತ್ತಾಗ್ತದೆ, ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಹಾಗಾಗಿ ಸೇಲ್ಸ್ ಬರ್ದು ನೀವು ಡಿಫರೆನ್ಸ್ ಅನ್ನ ಪ್ರಾಫಿಟ್ ಅಂತ, ಪ್ಲಸ್ ಆದ್ರೆ ಪ್ರಾಫಿಟ್, ಮೈನಸ್ ಆದ್ರೆ ಲಾಸ್ ಅಂತ ತಗೊಳ್ಬಹುದು. ಸೊ ನೆಕ್ಸ್ಟ್ ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕ್ಯಾಲ್ಕುಲೇಷನ್ ಗೆ ಮೂವ್ ಆಗ್ತೇವೆ. ವಿ ನೋ ದಟ್ ವಿ ಆರ್ ಫಾಲೋಯಿಂಗ್ ಫಸ್ಟ್ ಮೆಥಡ್, ದಟ್ ಈಸ್ ನಥಿಂಗ್ ಬಟ್ ಕಾಂಪೋನೆಂಟ್ಸ್ ಆಫ್
working capital method. So each and every component of current assets and current liability should be taken care of. Cash ಬಗ್ಗೆ ಪ್ರಾಬ್ಲಮ್ ನಲ್ಲಿ ಎಲ್ಲೂ ಇಲ್ಲ, so we consider it as nil. Then raw material inventory. ನಾನೇನಂದೆ, raw material consumption is the base. ಇಲ್ಲಿ ಕನ್ಸಂಪ್ಷನ್ ಬಗ್ಗೆ ಪ್ರಾಬ್ಲಮ್ ಅಲ್ಲಿ ಮಾತಾಡತಾನೆ ಇಲ್ಲ, ಯಾಕಂದ್ರೆ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಇಲ್ಲ. ಪರ್ಚೇಸಸ್ ಅನ್ನೇ ಕನ್ಸಂಪ್ಷನ್ ಅಂತ ಅಸ್ಯೂಮ್ ಮಾಡ್ತೇವೆ. ಹಾಗಾಗಿ 34,50,000 into how many months raw material you will keep in store? Raw material in store for 2 months. So 2 divided by 12. Weeks kotre 2 divided by 52. Number of weeks in a year. ಇಲ್ಲಿ months ಕೊಟ್ಟಿದ್ದಾರೆ, 2 divided by 12. In work in progress. ನಾನು ಆಗ್ರಿಂದ ಹೇಳ್ತಾ ಇದ್ದೇನೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ದ ಬೇಸ್. ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಹೇಳಿದ್ದಾರೆ production is carried on evenly throughout the year ಅಂತ. ಹಾಗಾಗಿ ನಾನು 100% raw material, 50% of other direct expenses ಅನ್ನ ತಗೊಂಡು 42,09,000 arrive ಆದೆ. That into how many months it will be in store? Production is in process for 1 month. So into 1 divided by 12 means 3,50,750. Finished goods ನಾನು ಹೇಳಿದ್ದೇನೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ದ ಬೇಸ್. ಆದ್ರೆ ಇಲ್ಲಿ cost of sales itself is a cost of goods sold. So because cost of goods sold we cannot arrive because we do not have any other information. So ಹಾಗಾಗಿ ಪ್ರೊಡಕ್ಷನ್ ಕೂಡ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಾಸ್ಟ್ ಆಫ್ ಸೇಲ್ ಆಗುತ್ತೆ ಈ ಪ್ರಾಬ್ಲಮ್ ನಲ್ಲಿ, ಬಿಕಾಸ್ ದೇರ್ ಇಸ್ ನೋ ಅದರ್ ಎಕ್ಸ್ಪೆನ್ಸಸ್ ಅದರ್ ದನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ 49,68,000 into 3 by 12, 12,42,000 ಅಲ್ಲಿ ಕೊಟ್ಟಿದ್ದಾರೆ. ಫಿನಿಶ್ಡ್ ಗೂಡ್ಸ್ ವಿಲ್ ಬಿ ಇನ್ ಸ್ಟೋರ್ ಫಾರ್ 3 months. ದೆನ್ ಡೆಟ್ ಕಾಸ್ಟ್ ಆಫ್ ಸೇಲ್ಸ್ 49,68,000 into ಎಷ್ಟು ಮಂತ್ಸ್ ನೀವು ಕಸ್ಟಮರ್ಸ್ ಗೆ ಕ್ರೆಡಿಟ್ ಪೀರಿಯಡ್ ಅಲೋ ಮಾಡ್ತೀರಾ? 3 months. 3 divided by 12, 12,42,000. Total current asset is 34,09,750. Then the liability. Current liabilities, creditor. Creditor arises only when you purchase. So raw material purchase is the base. Purchase ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ 34,50,000 into 4 by 12. 4 ಅಂತ ಹೇಳಿದ್ರೆ ಕ್ರೆಡಿಟ್ ಪೀರಿಯಡ್ ಅಲೋಡ್ ಬೈ ಸಪ್ಲೈಯರ್ ಟು ದ ಕಂಪನಿ. ಎಷ್ಟು ಕ್ರೆಡಿಟ್ ಪೀರಿಯಡ್ ಕ್ರೆಡಿಟರ್ಸ್ ನಮ್ಗೆ ಅಲೋ ಮಾಡಿದ್ದಾರೆ? 4 divided by 12, 11,50,000. ದೆನ್ ಪ್ರಾಬ್ಲಮ್ ನಲ್ಲಿ ಒಂದು ಸೆಂಟೆನ್ಸ್ ಇದೆ ನೋಡಿ, wages are paid in next month of accrual. ಅಂದ್ರೆ ಜನವರಿ ಮಂತ್ ವೇಜಸ್ ಅನ್ನ ಫೆಬ್ರವರಿಯಲ್ಲಿ ಕೊಡ್ತಾರೆ, ಫೆಬ್ರವರಿ ಮಂತ್ ವೇಜಸ್ ಅನ್ನ ಮಾರ್ಚ್ ಅಲ್ಲಿ ಕೊಡ್ತಾರೆ. ಹಾಗೆ ಕೊಡ್ತಾ ಹೋಗುವಾಗ ನವೆಂಬರ್ ಮಂತ್ ವೇಜಸ್ ಅನ್ನ ಡಿಸೆಂಬರ್ ಅಲ್ಲಿ ಕೊಡ್ತಾರೆ. ಡಿಸೆಂಬರ್ ಮಂತ್ ವೇಜಸ್ ಅನ್ನ ಯಾವಾಗ ಕೊಡ್ತಾರೆ? ಜಾನ್ವರಿ. ಆ ಜಾನ್ವರಿ ನಮ್ಮ ಅಕೌಂಟಿಂಗ್ ಪೀರಿಯಡ್ ಅಲ್ಲ. ನಮ್ಮ ಅಕೌಂಟಿಂಗ್ ಪೀರಿಯಡ್ ಅಂದ್ರೆ 1 ವರ್ಷ, 12 months. ಹಾಗಾಗಿ ಈ ವರ್ಷದಲ್ಲಿ ಡಿಸೆಂಬರ್ದು ವೇಜಸ್ ಪೆಂಡಿಂಗ್ ಆಗಿದೆ, ಅಂದ್ರೆ 1 ತಿಂಗಳ ವೇಜಸ್ ಪೆಂಡಿಂಗ್ ಆಗಿದೆ. ಹಾಗಾಗಿ ಟೋಟಲ್ ವೇಜಸ್ ಇಂಟು 1 by 12. So 57,500. Total liabilities 12,07,500. Total current asset also known as gross working capital minus total liability is net working capital. So that is 22,02,250. So that's all student. We will see next problem of this session, particularly next session itself. Take care. ಈ ಸೆಷನ್ ಅನ್ನ ಚೆನ್ನಾಗಿ ಕೇಳಿ. ಇಲ್ಲಿ ನಿಮ್ಗೆ ನಾನು ಯಾವ್ದನ್ನ ಬೇಸ್ ಆಗಿ ಇಟ್ಕೊಂಡು ಅರೈವ್ ಆದೆ, ಒಂದಿಲ್ದಿದ್ರೆ ಯಾವ್ದನ್ನ ತಗೊಳ್ಬೇಕು, ಎಲ್ಲವನ್ನ ಕ್ಲಿಯರ್ ಆಗಿ ಹೇಳಿದ್ದೇನೆ. ನೀವು 4th ಸೆಷನ್ ವಿಡಿಯೋ ನೋಡಿ ಆಗಿದ್ರೂ ಕೂಡ ಇನ್ನೊಮ್ಮೆ 4th ಸೆಷನ್ ವಿಡಿಯೋ 5th ಸೆಷನ್ ನೋಡಿದ್ಮೇಲೆ ನೋಡಿ, ಆಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತದೆ. ದಟ್ಸ್ ಆಲ್. ಟೇಕ್ ಕೇರ್.